ಏನೇ ಶಾರದಾ, ಕಾಲನಿ ಹೆಂಗಸರು ಬಂದಿದ್ದಾರೆ, ನೀನು ಮನೇಲಿ ಇದೀಯಾ ಅಂತ ಹೇಳ, ಇಲ್ಲ ಅಂತ ಹೇಳಿ ಕಳಿಸ್ಲಾ ಎಂದು ಕನ್ನಡಿ ಮುಂದೆ ನಿಂತುಕೊಂಡು ರೆಡಿ ಆಗ್ತಾರೋ ಶಾರದಳ ಹತ್ರ ಬರ್ತಾನೆ ಗಂಡ ಪ್ರಸಾದ್. ಯಾವ ಕೆಲ್ಸದ ಮೇಲೆ ಬಂದಿದ್ದೀರಂತ ಕೇಳ್ಕೊಂಡ್ ಬಂದ್ರ? ಇಲ್ಲ ಶಾರದಾ, ಈಗ ಹೋಗಿ ಕೇಳ್ಕೊಂಡ್ ಬರ್ತೀನಿ ಎಂದು ಪ್ರಸಾದ್ ಮನೆಯ ಹೊರಗೆ ನಿಂತುಕೊಂಡಿರುವ 3 ಹೆಂಗಸರ ಹತ್ರ ಹೋಗ್ತಾನೆ. ಅಣ್ಣಯ್ಯನವ್ರೆ, ಶಾರದಾ ಏನ್ ಮಾಡ್ತಾ ಇದ್ದಾಳೆ? ಶಾರದಾ ಏನ್ ಮಾಡ್ತಾ ಇದ್ದಾಳೋ ನಿಮ್ಗೆ ಹೇಳ್ಬಾರ್ದು ಅಂತ ಹೇಳಿದಾಳೆ, ಅದಕ್ಕೆ ನಾನು ನಿಮಗೇನು ಹೇಳೋದಿಲ್ಲ. ಇಲ್ಲ ಅಂದ್ರೆ ಶಾರದಾ ನೀವು ಏನಕ್ಕೆ ಬಂದಿದ್ದೀರೋ ತಿಳ್ಕೊಂಬ ಅಂತ ಕಳ್ಸಿದಾಳೆ. ಈಗ ಹೇಳಿ, ನೀವೆಲ್ರೂ ನಮ್ ಶಾರದಂಗಾಗಿ ಯಾಕೆ ಬಂದಿದ್ದೀರಾ? ಏನ್ ಬೇಕು? ಅಣ್ಣಯ್ಯನವ್ರೆ, ನಾವು ಹೆಂಗಸರ ವಿಷಯನ ಮಾತಾಡ್ಬೇಕು ಅಂತ ಬಂದ್ವಿ. ಇದೇ ವಿಷಯವನ್ನ ಶಾರದಂಗೆ ಹೇಳಿ ಹೊರಗೆ ಬಾ ಅಂತ ಹೇಳಿ ಹೋಗಿ. ಓಹೋ, ಹೆಂಗಸರ ವಿಷಯನಾ? ಸರಿ ಸರಿ ತಂಗಿಯಮ್ಮ, ಈಗಲೇ ನಾನು ಹೋಗಿ ಶಾರದಂಗೆ ಹೇಳ್ತೀನಿ. ಶಾರದ ಬರುವವರೆಗೂ ನೀವೆಲ್ರೂ ಇಲ್ಲೇ ಇರಿ ಎಂದು ಪ್ರಸಾದ್ ಶಾರದಳ ಹತ್ರಕ್ಕೆ ಹೋಗ್ತಾನೆ. ಯಾವ ವಿಷಯದ ಮೇಲೆ ಬಂದ್ರು ಅಂತ ಕೇಳಿದ್ರ? ಏನೋ ಹೆಂಗಸರ ವಿಷಯ ಅಂತ ಸುಮಿತ್ರಾ ಹೇಳಿದ್ಲು. ಒಂದ್ಸಲ ಹೋಗಿ ಮಾತಾಡ್ಬೋದಲ್ಲ. ಮಿಕ್ಕ ಟೈಮಲ್ಲಿ ಅವ್ರ ಜೊತೆ ಸೇರಿ ಕೆಲ್ಸಕ್ ಬಾರ್ದ ಮಾತೆಲ್ಲ ಆಡ್ತೀಯ. ಈಗ ಕಾಲನಿಯವರು ಬಂದ್ರೆ ಮೇಕಪ್ ಮಾಡ್ಕೊಂಡು ಕನ್ನಡ ಮುಂದೆ ಕೂತಿದ್ಯಾ. ತಾವು ಹೆಚ್ಚಿಗೆ ಮಾತಾಡ್ಬಿಡಿ, ನಾನು ಹೋಗಿ ಮಾತಾಡ್ತೀನಿ ಎಂದು ಶಾರದಾ ಸೊಸೆ ಅನಾಮಿಕಳ ಬೆಡ್ರೂಮ್ ಒಳಗೆ ಬರ್ತಾಳೆ. ಅನಾಮಿಕಾ ಅಂದವಾಗಿ ರೆಡಿಯಾಗಿ ಬೆಡ್ ಮೇಲೆ ಕೂತಿರ್ತಾಳೆ. ತನ್ನ ಫ್ರೆಂಡ್ ಮಾಲಿನಿ ಜೊತೆ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ನಂಗ್ ಮಾತ್ರ ಏನ್ ಗೊತ್ತು ಹೇಳೆ, ನಾನು ಅತ್ತೆ ರೆಡಿಯಾಗಿದ್ದೀವಿ. ಕಸ ಧೂಳು ಬೀಳದ ಹಾಗೆ ಕೊಡೆ ಹಿಡ್ಕೊಂಡು ರೋಡ್ ಮೇಲೆ ನಡ್ಕೊಂಡು ಶಾಪ್ಗಳನ್ನ ನೋಡ್ತಾ ಇರ್ತೀವಿ. ಯಾವ ಶಾಪ್ ಹತ್ರ ಡಿಸೆಂಬರ್ 31 ಸೇಲ್ ಕಾಣಿಸುತ್ತೋ ಆ ಶಾಪ್ ಒಳಗೆ ಹೋಗಿ ಇಷ್ಟಪಟ್ಟದನ್ನ ಕೊಂಡ್ಕೊಂಡ್ ಬರೋದು ಅಂತ ಮಾಡಿದೀವಿ. ಆದ್ರೆ ನೀನು ಬಂದ್ಬಿಡು ಎಂದು ಹೇಳುತ್ತಾ ಅಲ್ಲಿಗೆ ಬಂದ ಅತ್ತೆ ಶಾರದಳ ಕಡೆ ನೋಡುತ್ತಾಳೆ. ಮಾತಾಡಿದ್ದು ಸಾಕು ಸೊಸೆ, ಕಾಲಿನ ಹೆಂಗಸರು ನಮ್ಮ ಮನೆಗ್ ಬಂದಿದ್ದಾರೆ ಅಂತ ನಿಮ್ಮ ಮಾವಯ್ಯ ಹೇಳಿದ್ರು. ಬಾ ಹೋಗಿ ಅವ್ರ ಜೊತೆ ಮಾತಾಡೋಣ. ಮಾಲಿನಿ, ನಾನು ಮತ್ತೆ ಫೋನ್ ಮಾಡ್ತೀನಿ. ನಿಂಗೆ ಡಿಸೆಂಬರ್ 31 ಶಾಪಿಂಗ್ ಮಾಡ್ಬೇಕು ಅಂತಿದ್ರೆ ಸೂಪರ್ ಡೂಪರ್ ಶಾಪಿಂಗ್ ಮಾಲ್ ಹತ್ರಕ್ಕೆ ಬಂದ್ಬಿಡು ಎಂದು ಹೇಳಿ ಅನಾಮಿಕಾ ಫೋನ್ ಇಡುತ್ತಾಳೆ. ಬನ್ನಿ ಅತ್ತೆ, ಕಾಲಿನ ಹೆಂಗಸರ ಹತ್ರ ಮಾತಾಡೋಣ ಎಂದು ಅತ್ತೆ ಶಾರದಳನ್ನು ಕರೆದುಕೊಂಡು ಅನಾಮಿಕಾ ಹೊರಗೆ ಬರುತ್ತಾಳೆ. ಅತ್ತೆ ಸೊಸೆರಿಬ್ಬರನ್ನು ನೋಡಿ ಆ ಕಾಲೋನಿ ಹೆಂಗಸರು ಸುಮಿತ್ರಾ, ಕಾವೇರಿ, ಶ್ಯಾಮಲಾ 3 ಸಂತೋಷ ಪಡುತ್ತಾರೆ. ವಾರೆವಾ ಶಾರದಾ, ಈ ಲುಕ್ಕಲ್ಲಿ ನೀನು ತುಂಬಾ ಅಂದವಾಗಿದೆ ಗೊತ್ತಾ? ಓಯ್ ಬಿಸ್ಕೆಟ್ ಎಂದು ಅನಾಮಿಕಾ ಅನ್ನುತ್ತಲೇ ಶಾರದಾ ಅಯೋಮಯದಿಂದ ನೋಡ್ತಾ ಇರ್ತಾಳೆ. ನಾನ್ ನಿಜ ಹೇಳ್ತಾ ಇದ್ದೀನಿ ಶಾರದಾ, ಮಹಾಲಕ್ಷ್ಮಿ ಆಗಿದೀಯ ಅನ್ಕೋ. ಹೇ ಕ್ರೀಮ್ ಬಿಸ್ಕೆಟ್. ಸೊಸೆ, ನಿನ್ನ ಬಿಸ್ಕೆಟ್ ತಿಂಗಲಾಟೆ ಪಕ್ಕದಲ್ಲಿಡು. ಮೊದಲು ಈ ಸುಮಿತ್ರಾ ಅವರು ಬಂದ ವಿಷಯವನ್ನು ಹೇಳಕ್ ಬಿಡು. ಹೇಳು ಸುಮಿತ್ರಾ, ಏನು ಸಡನ್ ಆಗಿ ನಮ್ಮನೆಗೆ ಬಂದಿದ್ದೀರಾ? ಡಿಸೆಂಬರ್ 31 ಬರ್ತಾ ಇದೆ ಅಲ್ಲ ಅಂತ. ನಾನು ಮಾತ್ರ ಚಂದ ಕೊಡೋದಕ್ಕೆ ಸಿದ್ಧವಾಗಿಲ್ಲ ಸುಮಿತ್ರಾ. ಬುದ್ಧಿದ್ದು ಮಾತಾಡ್ತಾ ಇದೀಯ ಶಾರದಾ. ಡಿಸೆಂಬರ್ 31ಗೆ ಎಲ್ಲಾದ್ರೂ ಯಾರಾದ್ರೂ ಚಂದನ ಕಲೆಕ್ಟ್ ಮಾಡ್ತಾರಾ? ನಿಜಕ್ಕೂ ಕೇಳ್ತಾರಾ? ಸ್ವಲ್ಪ ಕೂಡ ತಲೆನ ಉಪಯೋಗಿಸಲ್ಲ ನೀನು ಅಂತ ಏನ್ ಸುಮಿತ್ರಾ ಅವರೇ, ನಮ್ಮ ಅತ್ತೆಗೆ ತಲೆ ಇಲ್ಲ ಅಂತ ಇದ್ದೀರಾ? ಇಲ್ಲ ಅಂದ್ರೆ ತಲೆ ಇದ್ದು ಕೂಡ ಉಪಯೋಗಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಏನೋ ಒಂದು ಹೇಳಿ. ಹಾಗೆ ಅರ್ಧ ಹೇಳಿದ್ರೆ ಹೇಗೆ ಹೇಳಿ? ಸೊಸೆ, ನೀನು ಹೆಚ್ಚಾಗಿ ಮಾತಾಡಿದ್ರೆ ನಾನು ನಿನಗೆ ಡಿಸೆಂಬರ್ 31ಗೆ ಏನು ಕೊಡ್ಸಲ್ಲ. ಓ ಸಾರಿ ಅತ್ತೆ ಎಂದು ಅನಾಮಿಕಾ ಬಾಯಿ ಮುಚ್ಕೋತಾಳೆ. ನಮ್ಮ ಕಾಲೋನಿಯಲ್ಲಿರುವ ಗಂಡಸರೆಲ್ಲರೂ ಸೇರಿ ತಿಂಡಿ ಹೆಂಡ ಪಾರ್ಟಿ ಅಂತ ಹೇಳಿ ದಾವತ್ ಮಾಡ್ಕೋತಾ ಇದ್ದಾರೆ. ನಾವು ಹೆಂಗಸರು ಕೂಡ ಕೂಲ್ ಡ್ರಿಂಕ್ಸ್ ಪಾರ್ಟಿ ಪಸಂದು ಅಂತ ದಾವತ್ ಮಾಡ್ಕೊಳ್ಳೋಣ ಅಂತ ಹಾಡುಗಳು ಹಾಕೊಂಡು ಡ್ಯಾನ್ಸ್ ಕೂಡ ಹಾಕೊಳ್ಳೋಣ. ಜೋಶಿಂದ ಜೋರಾಗಿ ನಡ್ಸ್ಕೊಳ್ಳೋಣ ಶಾರದಾ, ಏನಂತೀಯಾ? ಸಾರಿ ಸುಮಿತ್ರಾ, ನಾವೆಲ್ಲಿಗೂ ಬರೋದಿಲ್ಲ. ನಮ್ಮನೆ ಗಂಡಸರು ಯಾವ ಪಾರ್ಟಿಗೂ ಹೋಗೋದಿಲ್ಲ. ನಾವೆಲ್ಲ ನಮ್ಮ ಮನೆಯಲ್ಲೇ ನಮ್ಮ ಮಕ್ಕಳ ಜೊತೆ ಸೇರಿ ಡಿಸೆಂಬರ್ 31ನ ಚೆನ್ನಾಗಿ ಎಂಜಾಯ್ ಮಾಡೋದಿಕ್ಕೆ ಪ್ಲಾನ್ ಮಾಡ್ಕೊಡ್ತಾ ಇದೀವಿ. ಅದಕ್ಕೆ ಅಂತ ನೀವು ಇಲ್ಲಿಂದ ಹೊರಟು ಹೋದ್ರೆ ನಾವು ಶಾಪಿಂಗ್ ಹೋಗುವ ಕೆಲಸವಿದೆ. ಮೊದಲೇ ಯಾವ ಶಾಪಿಂಗ್ ಮಾಲ್ ನವನು ಎಷ್ಟೆಷ್ಟು ಆಫರ್ಸ್ ಇಟ್ಟಿದ್ದಾನೋ ಏನೋ. ನಾನು ಆಗ್ಲೇ ಹೇಳಿದ್ನಲ್ಲ ಸುಮಿತ್ರಾ, ಶಾರದಳ ಮನೆಗೆ ಬೇಡ ಅಂತ. ನೀನೇ ಏನೋ ಒಂದು ಹೇಳಿ ಇಲ್ಲಿ ಕರ್ಕೊಂಬಂದೆ. ಈ ಟೈಮು ನಾವು ರಮಣಿ ಮನೆ ಹತ್ರ ಸ್ಪೆಂಡ್ ಮಾಡಿದ್ರೆ ಅವಳು ಎಲ್ಲರಿಗಾಗಿ ಏನೋ ಒಂದು ತಗೊಂಬರ್ತೀನಿ ಅಂತ ಹೇಳ್ತಾ ಇದ್ಲು. ನಮಗೆ ಏನೋ ಒಂದು ತಿನ್ನೋದಕ್ಕೆ ಕೂಡ ಕೊಡ್ತಾ ಇದ್ಲು. ಹೊಟ್ಟೆ ತುಂಬಾ ತಿಂತಾ ಇದ್ವಿ ಎಂದು ಇನ್ನೂ ಏನೋ ಅನ್ನುತ್ತಾ ಇರುವಾಗ ಮಧ್ಯದಲ್ಲಿ ಶಾರದಾ ಸೇರ್ಕೊಂಡು ಹೀಗಂತಾಳೆ. ನನ್ ಬಗ್ಗೆ ಅಷ್ಟೆಲ್ಲ ತಿಳಿದವರು ನನ್ ಮನೆಗೆ ಏನಕ್ಕೆ ಬಂದಿದ್ದೀರಾ? ಹೋಗಿ ಆ ರಮಣಿ ಮನೆಗೆ ಹೋಗಿ. ಆದ್ರೂ ಇದೆಲ್ಲದು ದಿಕ್ಕಿಲ್ಲದ ಡಿಸೆಂಬರ್ 31 ಪಾರ್ಟಿ, ಗಂಡಸರು ಹೆಂಡ ಪಾರ್ಟಿ, ಹೆಂಗಸರು ಕೂಲ್ ಡ್ರಿಂಕ್ಸು ಪಸಂದು, ಮತ್ತೆ ಮಕ್ಕಳು ಮತ್ತೆ ಮನೆಯಲ್ಲಿರುವ ದೊಡ್ಡವರು ಏನಾಗಿ ಹೋಗ್ಬೇಕು ಅಂತ ಅವ್ರ ಬಗ್ಗೆ ಆಲೋಚನೆ ಕೂಡ ಇರ್ಬೇಕಲ್ಲ ಸೊಸೆ. ನಮ್ಮತ್ತೆ ಹೇಳಿದ್ರಲ್ಲಿ ತಪ್ಪಿಲ್ಲ. ಇನ್ ಹೋಗಿ. ನಾವು ಮಾತ್ರ ನಮ್ಮ ಕುಟುಂಬದ ಜೊತೆ ಡಿಸೆಂಬರ್ 31 ಸೆಲೆಬ್ರೇಟ್ ಮಾಡ್ಕೋತೀವಿ.
ಅದೆಲ್ಲ ಶಾರದಾ, ನಾನು ಇವ್ರನ್ನ ಎಷ್ಟೋ ಬೇಡ್ಕೊಂಡು ಕರ್ಕೊಂಡ್ಬಂದಿದ್ದೀನಿ. ನೀನು ಡಿಸೆಂಬರ್ 31 ಪಾರ್ಟಿಗೆ ಬರ್ದಿದ್ರೂ ಪರವಾಗಿಲ್ಲ, ಏನೋ ಒಂದು ಸ್ಪಾನ್ಸರ್ ಮಾಡ್ತೀನಿ ಅಂತ ಹೇಳು ಶಾರದಾ. ಮಿಕ್ಕವ್ರಿಗೆ ಕೂಡ ಒಂದು ಜೋಶ್ ಬರುತ್ತಲ್ಲ, ಒಂದ್ಸಲ ಆಲೋಚಿಸು. ಇದ್ರಲ್ಲಿ ಅಷ್ಟೆಲ್ಲ ಆಲೋಚಿಸೋದೇ ಏನೂ ಇಲ್ಲ ಸುಮಿತ್ರಾ ಅವರೇ. ಇನ್ನು ನೀವು ಹೋಗ್ಬಹುದು, ನಾನು ನಮ್ಮತ್ತೆ ಶಾಪ್ಗೆ ಹೋಗುವ ಕೆಲಸವಿದೆ. ಹೋಗಿ ಹೋಗಿ ಎಂದು ಅತ್ತೆ ಸೊಸೆಯರಿಬ್ಬರು ಹೇಳಿದ್ದರಿಂದ ಆ ಬಂದ ಮೂವರು, ಶ್ಯಾಮಲಾ, ಸುಮಿತ್ರಾ, ಕಾವೇರಿ, ಅಲ್ಲಿಂದ ಅತ್ತೆ ಸೊಸೆಯರಿಬ್ಬರನ್ನು ಬೈಕೊಳ್ಳುತ್ತಾ ಹೊರಟು ಹೋಗುತ್ತಾರೆ. ಅತ್ತೆ ಬನ್ನಿ, ಮಕ್ಕಳು ಸ್ಕೂಲಿಂದ ಬರುವವಳಿಗೆ ನಾವು ಶಾಪಿಂಗ್ ಪೂರ್ತಿ ಮಾಡ್ಕೊಂಡು ಬರ್ಬೇಕು, ಇಲ್ಲ ಅಂದ್ರೆ ಮಕ್ಕಳು ಮಾಡುವ ತುಂಟತನ ಅಷ್ಟಿಷ್ಟಲ್ಲ. ಸರಿ ಸೊಸೆ, ನಾನು ನಿಮ್ಮ ಮಾವನ ಜೊತೆ ಶಾಪಿಂಗ್ ಮಾಡಿ ಬಂದ ಮೇಲೆ ಮಾತಾಡ್ತೀನಿ ಎಂದು ಅತ್ತೆ ಸೊಸೆಯರು ಮನೆಯಿಂದ ಹೊರಗೆ ಬರುತ್ತಾರೆ. ಒಬ್ಬೊಬ್ಬರು ಚಿಕ್ಕ ಕೊಡೆಯನ್ನು ಹಿಡಿದುಕೊಂಡು ಹಾಗೆ ವಿನೋದವಾಗಿ ಮಾತನಾಡಿಕೊಳ್ಳುತ್ತಾ ರೋಡ್ ಮೇಲೆ ನಡ್ಕೊಂಡು ಕಾಣಿಸುತ್ತಿರುವ ಶಾಪಿಂಗ್ ಮಾಲ್ ನ ನೋಡ್ತಾ ಇರ್ತಾರೆ. ಒಂದೊಂದು ಶಾಪಿಂಗ್ ಮಾಲ್ ಹತ್ರ ಒಂದೊಂದು ವಿಧದಿಂದ ಡಿಸೆಂಬರ್ 31 ಸೇಲ್ ಆಫರ್ಸ್ ಕಾಣಿಸುತ್ತಾ ಇರುತ್ತೆ ಅವರಿಬ್ಬರಿಗೆ. ಅವೆಲ್ಲವನ್ನು ನೋಡುತ್ತಾ ಈ ಅತ್ತೆ ಸೊಸೆಯರಿಬ್ಬರು ಸಂತೋಷ ಪಡ್ತಾ ಇರ್ತಾರೆ. ಬಟ್ಟೆ ಶಾಪ್ ಒಳಗೆ ಹೋಗಿ ಅವರಿಗೆ ಇಷ್ಟ ಬಂದ ಬಟ್ಟೆ ತಗೋತಾರೆ. ಚಪ್ಪಲಿ ಶಾಪ್ಗೆ ಹೋಗಿ ಅವ್ರಿಗೆ ಇಷ್ಟ ಬಂದ ಚಪ್ಪಲಿನ ತಗೋತಾರೆ. ಇನ್ನು ಬಳೆಗಳ ಶಾಪ್ಗೆ ಹೋಗಿ ಅವ್ರಿಗೆ ಎಷ್ಟೋ ಇಷ್ಟವಾದ ಬಳೆಗಳನ್ನು ಕೊಂಡ್ಕೋತಾರೆ. ಸುಮಾರಾಗಿ ಈ ಅತ್ತೆ ಸೊಸೆಯರಿಬ್ಬರು ಹಾಗೆ ಮಾತನಾಡಿಕೊಳ್ಳುತ್ತಾ 2 ಗಂಟೆಗೂ ಹೆಚ್ಚಾಗಿ ರೋಡ್ ಮೇಲೆ ತಿರುಗುತ್ತಲೇ ಇಷ್ಟ ಬಂದ ಶಾಪಿಂಗ್ ಎಲ್ಲವನ್ನು ಮಾಡಿ ಮಧ್ಯಾಹ್ನ 3 ಗಂಟೆ ಸಮಯಕ್ಕೆ ಮನೆಗೆ ತಿರುಗಿ ಬರ್ತಾರೆ. ತೆಗೆದುಕೊಂಡು ಬಂದ ಕವರ್ಸ್ ನ ಹಾಲ್ ನಲ್ಲಿ ಸೋಫಾದಲ್ಲಿ ಹಾಕಿ ನೀರಸವಾಗಿ ಸೋಫಾ ಮೇಲೆ ಕುಸಿಯುತ್ತಾರೆ. ಸೊಸೆ, ಹೋಗಿ ಕೂಲ್ ವಾಟರ್ ತಗೊಂಬರೇ. ಈಗ ನನ್ನಿಂದಾಗಲ್ಲ ಅತ್ತೆ, ನಡೆದು ನನ್ನ ಕಾಲು ಕೂಡ ಎಳಿತಾ ಇದೆ, ಸ್ವಲ್ಪವೂ ಸಹನೆ ಇಲ್ಲ, ನನ್ನನ್ನು ಕ್ಷಮಿಸ್ಬಿಡಿ ಎಂದು ಅನಾಮಿಕಾ ಹೇಳುತ್ತಾ ಇದ್ದಾರೆ. ಪ್ರಸಾದ್ 2 ವಾಟರ್ ಬಾಟಲ್ಸ್ ಹಿಡಿದುಕೊಂಡು ಅವರಿಗೆ ಹಿಡ್ಕೊಂಡು ಬಂದು ಅವರಿಗೆ ಕೊಡ್ತಾನೆ. ಅತ್ತೆ ಸೊಸೆಯರು ಆ ನೀರನ್ನು ಇಸ್ಕೊಂಡು ಕುಡಿತಾರೆ. ಏನ್ ಶಾರದಾ, ಡಿಸೆಂಬರ್ 31ಗೆ ಮಾಡಬೇಕಾದ ಶಾಪಿಂಗ್ ಎಲ್ಲ ಆಗೋಯ್ತಾ? ಆಗೋಯ್ತು ರೀ. ಹೊರಗಡೆ ಒಂದೊಂದು ಶಾಪ್ ಹತ್ರ ಒಂದೊಂದು ಆಫರ್ ಇತ್ತು, ತುಂಬಾ ಸಂತೋಷವಾಯ್ತು. ನಿಮ್ಗೂ, ಮಕ್ಕಳಿಗೂ, ಮಗನಿಗೂ ಎಲ್ಲರಿಗೂ ಸರಿ ಹೋಗುವಷ್ಟು ಬಟ್ಟೆ, ಚಪ್ಲಿ, ಬಳೆಗಳು ತಂದೇರಿ. ಅಯ್ಯೋ ಶಾರದಾ, ನಾನು ಮಗ ಬಳೆ ಹಾಕೊಂಡ್ರು ಚೆನ್ನಾಗಿರಲ್ಲ, ಅದನ್ನ ನೀವೇ ಹಾಕೊಳ್ಳಿ ಎಂದು ಹೇಳುತ್ತಲೇ ಶಾರದಳ ಮುಖ ಬಾಡಿ ಹೋಗುತ್ತದೆ. ಅನಾಮಿಕಾ ಕಿಲಕಿಲ ನಗುತ್ತಾಳೆ. ಸರಿ ಬಿಡಿ, ನಾನು ಹೋಗಿ ಸ್ಕೂಲಿಂದ ಮಕ್ಕಳನ್ನ ಕರ್ಕೊಂಡ್ ಬರ್ತೀನಿ ಎಂದು ಹೇಳಿ ಪ್ರಸಾದ್ ಮನೆಯಿಂದ ಹೊರಟು ಹೋಗುತ್ತಾನೆ. ಸೊಸೆ, ತಿನ್ನೋದಕ್ಕೆ ಮಕ್ಕಳಿಗಾಗಿ ಏನಾದ್ರು ಮಾಡು, ಹೋಗು. ಸರಿಯತ್ತೆ, ನೀವು ಸ್ವಲ್ಪ ಇದನ್ನ ಒಳಗಡೆ ಇಟ್ಬಿಡಿ, ಮಕ್ಕಳಿಗೆ ಅವರಿಗೆ ಸರ್ಪ್ರೈಸ್ ಕೊಡೋಣ, ಆಗ ಅವರು ಬಹಳ ಸಂತೋಷ ಪಡ್ತಾರಲ್ವಾ. ಹಾಗೆ ಕಣೆ, ನಾನು ಖಾಲಿಯಾಗಿರೋದು ನಿಂಗೆ ನೋಡಕ್ಕಾಗಲ್ವಲ್ಲ, ಈಗ ನೋಡು, ಏನೋ ಒಂದು ಕೆಲಸ ತಗೊಂಬಂದು ನಂಗೆ ಹೇಳ್ತಾನೆ ಇರ್ತೀಯ ಎಂದು ಶಾರದಾ ಅನ್ನುತ್ತಲೇ ಅನಾಮಿಕಾ ಏನು ಮಾತನಾಡದೆ ಕಿಚನ್ ಒಳಗೆ ಹೋಗುತ್ತಾಳೆ. ಮಕ್ಕಳಿಗಾಗಿ ತಿನ್ನೋದಕ್ಕೆ ಏನೋ ಒಂದು ಮಾಡ್ತಾ ಇರ್ತಾಳೆ. ಶಾರದಾ ಕೊಂಡವನ್ನ ತೆಗೆದುಕೊಂಡು ಒಳಗಡೆ ಇಡ್ತಾಳೆ. ಇನ್ನು ಪ್ರಸಾದ್ ನಗತ್ತಾ ಮಕ್ಕಳಿಬ್ಬರು ಹರೀಶ್ ಭವ್ಯರನ್ನು ಮನೆಗೆ ಕರ್ಕೊಂಡ್ಬರ್ತಾನೆ. ಇನ್ನು ಮಕ್ಕಳಿಬ್ಬರು ಬರಬರುತ್ತಲೇ, ಅಜ್ಜಿ, ನನ್ನ ಹೊಸ ಬಟ್ಟೆ ಎಲ್ಲಿದೆ? ನನ್ನ ಹೊಸ ಚಪ್ಪಲಿ ಎಲ್ಲಿದೆ? ನನ್ನ ಕೈಗೆ ವಾಚ್ ಎಲ್ಲಿದೆ? ಹೇಳು ಅಜ್ಜಿ, ಎಲ್ಲವನ್ನು ಹೊರಗಡೆ ತಗೊಂಬನ್ನಿ. ಹೌದು ಅಜ್ಜಿ, ಎಲ್ಲವನ್ನು ತಗೊಂಬನ್ನಿ. ನನಗಾಗಿ ತಗೊಂಡ ಹೊಸ ಫ್ರಾಕ್ ಜೊತೆ ಮ್ಯಾಚಿಂಗ್ ಬಳೆಗಳು, ಚಪ್ಪಲಿ ಎಲ್ಲ ತಗೊಂಬನ್ನಿ ಎಂದು ಗಟ್ಟಿಯಾಗಿ ಅರಚುತ್ತಾ ಇರ್ತಾರೆ. ಶಾರದಾ ತಕ್ಷಣ ಹಾಲ್ಗೆ ಬರ್ತಾಳೆ. ನಿಮಗಾಗಿ ಇವೆಲ್ಲ ತಗೊಂಡ್ಬಂದಿದೀವಿ ಅಂತ ಯಾರು ಹೇಳಿದ್ರು? ನಮ್ ತಾತಯ್ಯ ಹೇಳಿದ್ರ ಅಜ್ಜಿ ಎಂದು ಅನ್ನುತ್ತಾ ಇರುವಾಗ ಪ್ರಸಾದ್ ಮನೆಯೊಳಗೆ ಬರ್ತಾನೆ. ಹೌದು ಶಾರದಾ, ದಾರಿಯಲ್ಲಿ ಅವರಿಗೆ ನಾನೇ ಹೇಳ್ದೆ. ಘನ ಕಾರ್ಯ ಮಾಡಿದ್ದೀರಾ ಹೊರತು ಮಕ್ಕಳೇ, ಈ ದಿನ ರಾತ್ರಿಗೆ ಡಿಸೆಂಬರ್ 31 ಅಲ್ವಾ? ಹೌದು ಅಜ್ಜಿ. ಕೇಕು, ಕೂಲ್ ಡ್ರಿಂಕ್ಸ್, ಐಸ್ ಕ್ರೀಮ್ ಜೊತೆ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಏನಾದ್ರೂ ಮಾಡಿ ಫುಲ್ ಆಗಿ ಡಿಸೆಂಬರ್ 31 ಪಾರ್ಟಿ ಮಾಡ್ಕೊಳ್ಳೋಣ. ಹೌದು ಅಜ್ಜಿ, ಎಲ್ಲ ಏರ್ಪಾಟು ಮಾಡಿ, ನಾವು ಬಹಳ ಚೆನ್ನಾಗಿ ಎಂಜಾಯ್ ಮಾಡಬೇಕು. ಸರಿ ಮಕ್ಕಳೇ, ಎಲ್ಲ ಏರ್ಪಾಟು ಮಾಡ್ತೀನಿ. ಈಗ ಹೋಗಿ ಮಮ್ಮಿ ನಿಮಗಾಗಿ ಏನ್ ಮಾಡಿದಳೋ ಅದನ್ನ ತಿನ್ನಿ. ಸ್ಕೂಲಲ್ಲಿ ಕೊಟ್ಟ ಹೋಮ್ವರ್ಕ್ ಏನೋ ಇರುತ್ತಲ್ಲ, ಅದನ್ನ ಮಾಡ್ಕೊಳ್ಳಿ. ಸರಿ ಅಜ್ಜಿ ಎಂದು ಮಕ್ಕಳು ಹೇಳುತ್ತಾ ಇರುವಾಗ ಅನಾಮಿಕಾ ಮಕ್ಕಳಿಗಾಗಿ ಮಾಡಿದ ಮ್ಯಾಗಿ ತಗೊಂಡ್ಬಂದು ಅವರಿಗೆ ಕೊಡುತ್ತಾಳೆ. ಮಕ್ಕಳು ಸಂತೋಷದಿಂದ ಮ್ಯಾಗಿ ತಗೊಂಡು ತಿಂತಾ ಇರ್ತಾರೆ. ಇನ್ನು ಅತ್ತೆ ಸೊಸೆಯರು ರಾತ್ರಿಗೆ ಮಾಡಬೇಕಾದ ಡಿಸೆಂಬರ್ 31 ಸೆಲೆಬ್ರೇಷನ್ ಬಗ್ಗೆ ಮಾತನಾಡಿಕೊಳ್ತಾ ಇರ್ತಾರೆ. ಹಾಗೆ ಸಮಯ ಕಳೆಯುತ್ತಾ ರಾತ್ರಿ 11 ಗಂಟೆ ಆಗುತ್ತದೆ. ಅತ್ತೆ ಸೊಸೆಯರಿಬ್ಬರು ಮನೆಯಲ್ಲಿಯೇ ಫುಲ್ ಸೌಂಡ್ ನಿಂದ ಡಿಜೆ ಹಾಕುತ್ತಾರೆ. ಹರೀಶ್, ಭವ್ಯ, ರಮೇಶ್, ಪ್ರಸಾದ್ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಹಾಗೆ 1 ಗಂಟೆ ಕಳೆಯುತ್ತದೆ. ಎಲ್ಲರೂ ತುಂಬಾ ಸುಸ್ತಾಗಿ ಹೋಗುತ್ತಾರೆ.
ಅತ್ತೆ ಸೊಸೆಯರು ಮಾತ್ರ ಸೋಫಾದಲ್ಲಿ ಕೂತ್ಕೊಂಡು ಗೋಡೆಗಿರುವ ಗಡಿಯಾರದ ಕಡೆ ನೋಡುತ್ತಾ ನಿಮಿಷವನ್ನು ಕೌಂಟ್ ಮಾಡ್ತಾ ಇರ್ತಾರೆ. 12 ಗಂಟೆ ಆಗುತ್ತದೆ. ಸಂತೋಷದಿಂದ ಕೇಕ್ನ ಕಟ್ ಮಾಡಿ ಒಬ್ಬರಿಗೊಬ್ಬರು ಹಂಚಿಕೊಂಡು ತಿಂತಾರೆ. ಹ್ಯಾಪಿ ನ್ಯೂ ಇಯರ್ ಅನ್ನತಾ ಕಾಲೋನಿಯಲ್ಲಿ ಕೇಳಿಸುವ ಹಾಗೆ ಗಟ್ಟಿಯಾಗಿ ಹರಚುತ್ತಾರೆ. ಇನ್ನು ಎಲ್ಲರೂ ಸೇರಿ ಸ್ವಲ್ಪ ಹೊತ್ತು ಹಾಯಾಗಿ ಮಾತನಾಡಿಕೊಳ್ತಾ ಇರ್ತಾರೆ. ಈ ವಿಧದಿಂದ ಅತ್ತೆ ಸೊಸೆಯರು ಹೊಸ ವರ್ಷದ ಸೆಲೆಬ್ರೇಷನ್ಸ್ ಅನ್ನ ಆನಂದದಿಂದ ಶುರು ಮಾಡುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಒಂದಾನೊಂದು ಭಾಗದಲ್ಲಿ ವಿಜಯಪುರ ಅನ್ನುವುದೊಂದು ಪಟ್ಟಣ. ಆ ಪಟ್ಟಣದಲ್ಲಿ ಇಂದ್ರಪುರಿ ಅನ್ನುವ ಕಾಲೋನಿಯೊಂದಿರುತ್ತದೆ. ಆ ಕಾಲೋನಿಯಲ್ಲಿ ಒಂದು ಮನೆಯಲ್ಲಿ ರಮೇಶ್ ಅವನ ಹೆಂಡತಿ ಅನಾಮಿಕಾ ಇರ್ತಾರೆ. ರಮೇಶ್ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಸಾಧಾರಣ ಉದ್ಯೋಗಿ. ಅವರದ್ದು ಸಾದಾ ಸೀದಾ ಜೀವನ. ರಮೇಶ್ ಪಕ್ಕದ ಮನೆಯಲ್ಲಿ ಸುರೇಶ್ ಅವನ ಹೆಂಡತಿ ಅವನಿ ಇರುತ್ತಾರೆ. ಸುರೇಶ್ ಜೀವನ ಶೈಲಿ ಬಹಳ ಆಡಂಬರವಾಗಿರುತ್ತದೆ. ಒಂದು ದಿನ ಸಾಯಂಕಾಲ ರಮೇಶ್ ಆಫೀಸ್ನಿಂದ ಮನೆಗೆ ಬರ್ತಾನೆ. ಅವನ ಮುಖ ಬಹಳ ಬೇಸರದಿಂದಿರುತ್ತದೆ. ಏನ್ರಿ, ಯಾಕೆ ಅಷ್ಟು ಬೇಜಾರಿಂದಿದ್ದೀರಾ? ಆಫೀಸಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಿತ್ತಾ? ಆಫೀಸ್ ಗಲಾಟೆ ಅಲ್ಲ ಅನಾಮಿಕಾ, ನಮ್ಮ ಬದುಕನ್ನ ನೋಡ್ತಾ ಇದ್ರೆ ನನಗೆ ಬೇಜಾರಾಗುತ್ತೆ. ಬೆಳಿಗ್ಗೆನೆ ಆ ಸುರೇಶನ್ನ ನೋಡಿದೆ. ಅವನು ಹೊಸದಾಗಿ 60 ಇಂಚಸ್ ಟಿವಿ ಕೊಂಡ್ಕೊಂಡಿದ್ದಾನೆ. ಅದನ್ನ ಡೆಲಿವರಿಯವರು ತರ್ತಾ ಇದ್ರೆ ಕಾಲೋನಿಯವರೆಲ್ಲ ವಿಚಿತ್ರವಾಗಿ ನೋಡ್ತಾ ಇದ್ರು. ನಮ್ಮನ್ನು ನೋಡಿದ್ರೆ ಆ ಹಳೆ ಡಬ್ಬಾ ಟಿವಿ. ನನಗೆ ನಾಚಿಕೆ ಆಗುತ್ತೆ. ಅದ್ರಲ್ಲಿ ಏನಿದೆ, ನಮ್ ಟಿವಿ ಚೆನ್ನಾಗಿ ಕೆಲಸ ಮಾಡುತ್ತಲ್ಲ, ವಾರ್ತೆ ಬರ್ತಾ ಇದೆ, ಸಿನಿಮಾ ಬರ್ತಾ ಇದೆ, ಅಷ್ಟು ಮಾತ್ರಕ್ಕೆ ನಾಚಿಕೆ ಪಟ್ಕೊಳ್ಳೋದೇನು? ನಿಂಗೆ ಅರ್ಥವಾಗಲ್ಲ ಅನಾಮಿಕಾ. ಪ್ರಪಂಚ ಬಹಳ ಬದಲಾಗಿ ಹೋಗಿದೆ. ನಮ್ಮ ಹತ್ರ ಏನಿದೆ ಅಂತಲ್ಲ, ನಾವು ಹೊರಗೆ ಹೇಗೆ ಕಾಣಿಸ್ತೀವಿ ಅನ್ನೋದೇ ಮುಖ್ಯ. ಸುರೇಶನ ನೋಡು, ನನಗಿಂತ 2 ವರ್ಷ ಜೂನಿಯರ್. ಆದ್ರೆ ಅವನ ದರ್ಜೆ ನೋಡು. ಈ ದಿನ ಸಾಯಂಕಾಲ ಅವ್ರ ಮನೆಗೆ ಪಾರ್ಟಿಗೆ ಕರೆದಿದ್ದಾನೆ. ನಾನು ಬರಲ್ಲ ಅಂತ ಹೇಳ್ದೆ. ಯಾಕೆ ಹೋಗಲ್ಲ ಅಂದ್ರೆ? ಕೆಳದಾಗ ಹೋಗದೆ ಇದ್ರೆ ಚೆನ್ನಾಗಿರಲ್ವಲ್ಲ? ಯಾವ ಮುಖ ಇಟ್ಕೊಂಡು ಹೋಗ್ಬೇಕು? ನಾನು ಹಾಕೊಳ್ಳೋ ಬಟ್ಟೆ ನೋಡು, ಅವನ್ ಹಾಕೊಳ್ಳೋ ಬಟ್ಟೆ ನೋಡು. ಪಾರ್ಟಿಗೆ ಅಲ್ಲಿ ಎಲ್ರು ಕಾರಲ್ಲಿ ಬರ್ತಾರೆ. ನಾವು ಹಳೆ ಸ್ಕೂಟರ್ ಮೇಲೆ ಹೋದ್ರೆ ಮನೆ ಹತ್ರ ವಾರ್ಚ್ ಮೋಡ್ ಕೂಡ ಒಳಗಡೆ ಬಿಡೋದಿಲ್ಲ. ನಮಗೂ ಒಂದು ಕಾರ್ ಇದ್ರೆ ಚೆನ್ನಾಗಿರುತ್ತೆ. ಏನು ಅಂದ್ರೆ, ನೀವು ಬಹಳ ಅತಿಯಾಗಿ ಆಲೋಚಿಸ್ತಾ ಇದ್ದೀರಾ. ಮನುಷ್ಯನಿಗೆ ಬೆಲೆ ಕೊಡೋರು ಬಟ್ಟೆ ಕಾರು ನೋಡೋದಿಲ್ಲ, ನಮ್ಮ ನಡವಳಿಕೆ ನೋಡ್ತಾರೆ. ನಾವು ಇದ್ದದ್ರಲ್ಲೇ ತೃಪ್ತಿಯಾಗಿದ್ದೀವಿ. ಸಾಲ ಇಲ್ಲ, ಗಲಾಟೆ ಇಲ್ಲ. ಅದು ಸಾಲದ ನಮ್ಗೆ? ನಿಲ್ಸು ಅನಾಮಿಕಾ ನಿನ್ನ ವೇದಾಂತ. ಇದ್ದುದ್ರಲ್ಲಿ ಇರೋದು ಅನ್ನೋದು ಕೈಲಾಗದವ್ರು ಹೇಳೋ ಮಾತು. ನನಗೆ ಸುರೇಶನ ಹಾಗೆ ಬದುಕಬೇಕು ಅಂತಿದೆ. ಈ ದಿನನೇ ನಿರ್ಣಯಿಸ್ತಾ ಇದ್ದೀನಿ. ನಾವು ಕೂಡ ಕಾರ್ ಕೊಂಡ್ಕೋತೀನಿ ಅಷ್ಟೇ. ಕಾರ ನಮ್ಗ? ಏನು ಅಂದ್ರೆ, ನಿಮ್ಮ ಸಂಬಳ ಮನೆ ಖರ್ಚಿಗೆ ಸಾಕಾಗಲ್ಲ. ಇನ್ನು ಕಾರ್ ಕೊಂಡ್ಕೊಂಡ್ರೆ ಪೆಟ್ರೋಲ್ಗೆ ರಿಪೇರಿಗೆ ದುಡ್ಡೆಲ್ಲಿಂದ ಬರುತ್ತೆ? ಅದೇ ನಿಂಗೆ ಗೊತ್ತಿಲ್ಲದ ಬಿಸ್ನೆಸ್ ಸೀಕ್ರೆಟ್. EMI ತಿಂಗಳು ಸ್ವಲ್ಪ ಸ್ವಲ್ಪ ಕಟ್ಟಿದ್ರೆ ಸಾಕು. ಕಾರು ನಮ್ಮ ಮನೆ ಮುಂದಿರುತ್ತೆ. ಒಂದು 5 ಲಕ್ಷ ಪರ್ಸನಲ್ ಲೋನ್ ತಗೋತೀನಿ. ಸ್ವಲ್ಪ ಕಾರಿಗೆ ಡೌನ್ ಪೇಮೆಂಟ್ ಕಟ್ಟಿ ಮಿಕ್ಕ ದುಡ್ಡಿನಿಂದ ನಮ್ಮ ಮನೆಯೊಳಗೆ ಹೊಸ ಸೋಫಾ ಸೆಟ್ಟು, ದೊಡ್ಡ ಟಿವಿ ಇವೆಲ್ಲ ಕೊಂಡ್ಕೊಳ್ಳೋಣ. ಬೇಡರಿ, ಸಾಲು ಮಾಡಿ ದರ್ಪ ತೋರ್ಸೋದೇನಕ್ಕೆ? ಬರೋ ಸಂಬಳದಲ್ಲಿ ಅರ್ಧ EMIಗೆ ಹೋದ್ರೆ ನಾವು ತಿನ್ನೋದೇನು? ನಮ್ಗೆ ಅನಾರೋಗ್ಯ ಬಂದ್ರೆ ಪರಿಸ್ಥಿತಿ ಏನ್ರಿ? ನೀನ್ ಯಾವಾಗ್ಲೂ ಹೀಗೆ ಅಶುಭವಾಗಿ ಮಾತಾಡ್ಬೇಡ. ಸುರೇಶ್ ಹಾಗೆ ಕೊಂಡ್ಕೋತಾ ಇದ್ದಾನೆ. ಅವನು ಮ್ಯಾನೇಜ್ ಮಾಡಬಲ್ಲ ಅಂದ್ರೆ ನಾನು ಮಾಡಲಾರೇನಾ? ಸಮಾಜದಲ್ಲಿ ಗೌರವ ಬೇಕು ಅಂದ್ರೆ ಇಷ್ಟಾದ್ರೂ ರಿಸ್ಕ್ ತಗೋಬೇಕು. ನಾಳೆ ನಾನು ಬ್ಯಾಂಕ್ ಅವ್ರಿಗೆ ಫೋನ್ ಮಾಡ್ತಾ ಇದ್ದೀನಿ ಅಷ್ಟೇ. ಅನಾಮಿಕಾ ಎಷ್ಟು ಹೇಳಿದರೂ ರಮೇಶ್ ಕೇಳಿಸ್ಕೊಂಡಿಲ್ಲ. ಮಾರನೇ ದಿನನೇ ಲೋನ್ ಪ್ರೋಸೆಸ್ ಶುರು ಮಾಡುತ್ತಾನೆ. ಒಂದು ವಾರದಲ್ಲಿ ಮನೆ ಮುಂದೆ ಒಂದು ಹೊಸ ಕಾರು ಬಂದು ನಿಲ್ಲುತ್ತದೆ. ಮನೆಯೊಳಗೆ ಹೊಸ ಸೋಫಾ, ದೊಡ್ಡ ಟಿವಿ ಕೂಡ ಬರುತ್ತೆ. ರಮೇಶ್ ಮುಖದಲ್ಲಿ ಒಂದು ಬೆಳಕು ಬರುತ್ತದೆ. ಆದರೆ ಅನಾಮಿಕಳ ಮುಖದಲ್ಲಿ ಮಾತ್ರ ಆಂದೋಲನ ಇರುತ್ತೆ. ಒಂದು ಭಾನುವಾರ ಬೆಳಿಗ್ಗೆ, ಹೇ ರಮೇಶ್, ಕಂಗ್ರಾಟ್ಸ್, ಕಾರ್ ಚೆನ್ನಾಗಿದೆ. ಯಾವ ಮಾಡೆಲ್? ಥ್ಯಾಂಕ್ ಯು ಸುರೇಶ್, ಇದು ಟಾಪ್ ಮಾಡೆಲ್. ನಿನ್ನ ಕಾರಿಗಿಂತ ಸ್ವಲ್ಪ ಲೇಟೆಸ್ಟ್ ವರ್ಷನ್. ಫೀಚರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಗ್ರೇಟ್. ನೋಡಿದ್ಯಾ, ಲೈಫ್ ಅಂದ್ರೆ ಹೀಗಿರ್ಬೇಕು, ಎಂಜಾಯ್ ಮಾಡಬೇಕು. ಅಂದ ಹಾಗೆ ಈ ವೀಕೆಂಡ್ ನಾವು ಒಂದು ಟೂರ್ ಪ್ಲಾನ್ ಮಾಡೋಣವಾ? ಊಟಿಗೆ ಹೋಗೋಣ. ನನ್ ಕಾರಲ್ಲಿ ನಾನು, ನಿನ್ ಕಾರಲ್ಲಿ ನೀನು. ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋಣ. ಶೋರ್, ತಪ್ಪದೆ ಹೋಗೋಣ. ಒಳಗಡೆಯಿಂದ ಅನಾಮಿಕಾ ಇದೆಲ್ಲ ಕೇಳಿಸ್ಕೊತಾಳೆ. ಆಕೆ ಹೊರಗೆ ಬಂದು ರಮೇಶ್ ನನ್ನ ಕರೀತಾಳೆ. ಏನು ಅಂದ್ರೆ, ಒಂದ್ಸಲ ಇಲ್ಲಿ ಬನ್ನಿ. 1 ನಿಮಿಷ ಸುರೇಶ್ ಎಂದು ಸುರೇಶ್ಗೆ ಹೇಳಿ ಒಳಗಡೆಗೆ ಹೋಗುತ್ತಾನೆ. ಏನ್ ಅನಾಮಿಕಾ, ಸುರೇಶ್ ಮುಂದೆ ಹೀಗೆ ಕರೆಯೋದು ಅಗತ್ಯನಾ? ಊಟಿ ಟೂರ್ ಅಂತ ಮಾತು ಕೊಟ್ರಿ, ಕೈಯಲ್ಲಿ ದುಡ್ಡಿದ್ಯಾ? ಮೊನ್ನೆ ಕಾರ್ ಇನ್ಶೂರೆನ್ಸ್ ಕಟ್ಟೋದಕ್ಕೆ ನನ್ನ ಹತ್ರ ಇರುವ ಬಂಗಾರದ ಬೆಳೆ ಅಡವಿಟ್ರಿ. ಈಗ ಟೂರ್ಗೆ ಹೋದ್ರೆ ಕನಿಷ್ಠ 20,000 ಖರ್ಚಾಗತ್ತೆ. ಆ ದುಡ್ಡು ಎಲ್ಲಿಂದು? ಕ್ರೆಡಿಟ್ ಕಾರ್ಡ್ ಇದೆಯಲ್ಲ, ಏನಕ್ಕಾದ್ರೂ ಭಯವೇನಕ್ಕೆ? ಕ್ರೆಡಿಟ್ ಕಾರ್ಡ್ ಇಂದ ಕಳಿಸ್ತೀನಿ ಬಿಡು. ಮುಂದಿನ ತಿಂಗಳು ಬೋನಸ್ ಬರುತ್ತೆ, ಕಟ್ಟೋಣ. ಮುಂದಿನ ತಿಂಗಳು ಬೋನಸ್ ಬಂದ್ರೆ ಅದು ಮನೆ ಬಾಡಿಗೆ, ಕಾರಿನ ಲೋನ್ ಕಟ್ಟಬೇಕು. ನಿಮ್ಮ ಕ್ರೆಡಿಟ್ ಕಾರ್ಡ್ ಮೇಲೆ ಇಂಟ್ರೆಸ್ಟ್ ಬಂದ್ರೆ ಅದನ್ನು ತೀರ್ಸೋದು ನಮ್ಮಿಂದ ಆಗಲ್ಲ. ದಯವಿಟ್ಟು ಸುರೇಶನ್ ಜೊತೆ ಪೈಪೋಟಿ ಮಾಡ್ಬೇಡಿ. ಅವನ ಸ್ಥಾಯಿ ಬೇರೆ, ನಮ್ಮ ಸ್ಥಾಯಿ ಬೇರೆ.
ಸ್ಥಾಯಿ ಅನ್ನೋದು ಹುಟ್ಟಿನಿಂದ ಬರೋದಿಲ್ಲ ಅನಾಮಿಕಾ, ಅದನ್ನ ನಾವೇ ಹುಟ್ಟಿಸ್ಬೇಕು. ಸುರೇಶನ ಮುಂದೆ ದುಡ್ಡಿಲ್ಲ ಬರಲ್ಲ ಅಂತ ಹೇಳಿದ್ರೆ ನನ್ನ ಮರ್ಯಾದೆ ಏನಾಗತ್ತೆ? ಅವನು ನನ್ನ ಕೀಳಾಗಿ ನೋಡ್ತಾನೆ. ನಾವು ಹೋಗ್ತಾ ಇದೀವಿ ಅಷ್ಟೇ. ರಮೇಶ್ ಮೊಂಡನಂತೆ ಊಟಿ ಟೂರ್ಗೆ ಹೋಗುತ್ತಾನೆ. ಕ್ರೆಡಿಟ್ ಕಾರ್ಡ್ ಪರಿಮಿತಿಗಿಂತ ಹೆಚ್ಚಾಗಿ ಉಪಯೋಗಿಸ್ತಾನೆ. ಟೂರ್ ಎಲ್ಲ ಚೆನ್ನಾಗಿ ನಡೆಯುತ್ತೆ. ಫೋಟೋ ತೆಗಿತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಇಡ್ತಾರೆ. ಎಲ್ರು ರಮೇಶ್ ಲೈಫ್ ಸೂಪರ್ ಅಂತ ಕಾಮೆಂಟ್ಸ್ ಕೊಡ್ತಾರೆ. ಅದನ್ನು ನೋಡಿ ರಮೇಶ್ ಸಂತೋಷ ಪಡ್ತಾನೆ. ಆದರೆ ನಿಜವಾದ ಕಷ್ಟ ಅಲ್ಲಿಂದ ಶುರುವಾಗತ್ತೆ. 1-2 ತಿಂಗಳು ಕಳೆಯುತ್ತದೆ. ಏನು ಅಂದ್ರೆ ಹಾಲ್ನವನು ದುಡ್ಡು ಕೇಳ್ತಾ ಇದ್ದಾನೆ. ಕಿರಾಣ ಅಂಗಡಿಯವನು ಕೂಡ ಇನ್ಮೇಲೆ ಸಾಲ ಕೊಡಲ್ಲ ಅಂದೆ. ಕಾರಿನ EMI ಬೌನ್ಸ್ ಆಗಿದೆ ಅಂತ ಮೆಸೇಜ್ ಬಂತು. ಈಗ ಏನ್ ಮಾಡೋಣ? ಆ ಮಾತಿಗೆ ರಮೇಶ್ ತಲೆ ಹಿಡಿದುಕೊಂಡು ಸೋಫಾದಲ್ಲಿ ಕೂತ್ಕೊಂಡು, ನನ್ಗೇನು ಅರ್ಥವಾಗ್ತಿಲ್ಲ ಅನಾಮಿಕಾ, ಆಫೀಸಲ್ಲಿ ಕೂಡ ಒತ್ತಡ ಹೆಚ್ಚಾಗಿದೆ. ಪ್ರಮೋಷನ್ ಬರುತ್ತೆ ಅನ್ಕೊಂಡೆ, ಆದ್ರೆ ಬರ್ಲಿಲ್ಲ. ಆ ಕ್ರೆಡಿಟ್ ಕಾರ್ಡ್ ಅವನು ದಿನಕ್ಕೆ 10 ಸಲ ಫೋನ್ ಮಾಡಿ ನನ್ ಪ್ರಾಣ ತೆಗಿತಾ ಇದ್ದಾನೆ. ನಾನ್ ಮೊದ್ಲೇ ಹೇಳಿದ್ದೆ ಅಲ್ಲ ರೀ, ನಮಗೆ ಆರ್ಭಟ ಬೇಡ ಅಂತ. ಈಗ ನೋಡಿ ನಮಗೆ ಮನಃಶಾಂತಿ ಇಲ್ಲದೆ ಹೋಯ್ತು. ಕನಿಷ್ಠ ಕಾರಾದ್ರೂ ಮಾರಾಣವಾ, ಸ್ವಲ್ಪ ಭಾರವಾದ್ರೂ ಕಡಿಮೆ ಆಗುತ್ತೆ. ಕಾರು ಮಾರಾಟ ಮಾಡೋದ? ಆದ್ರೆ 3 ತಿಂಗಳು ಕೂಡ ಆಗಿಲ್ಲ. ಈಗ ಮಾರಿದ್ರೆ ಕಾಲೋನಿನಲ್ಲಿ ನನ್ ಮರ್ಯಾದೆ ಏನಾಗ್ಬೇಕು? ಆ ಸುರೇಶ್ ನೋಡಿದ್ರೆ ನಗಲ್ವಾ? ಸಾಮರ್ಥ್ಯವಿಲ್ಲದನ್ನು ಕೊಂಡ್ಕೊಂಡ ಈಗ ಮಾರಾಟ ಮಾಡ್ತಾ ಇದ್ದಾನೆ ಅಂತ ವ್ಯಂಗ್ಯ ಮಾಡಲ್ವಾ? ಪ್ರಾಣ ಹೋದ್ರೂ ಪರವಾಗಿಲ್ಲ, ಹೊರತು ಕಾರ್ ಮಾತ್ರ ಮಾರಲ್ಲ. ಇನ್ನೊಂದು ಪರ್ಸನಲ್ ಲೋನ್ ಆಪ್ ನೋಡಿದೀನಿ, ಅದನ್ನ ತಗೊಂಡು ಈ ತಿಂಗಳು ಕಳಿತೀನಿ. ಸಾಲದ ಮೇಲೆ ಸಾಲ, ಇದು ಸುಳಿರಿ, ಇದ್ರಲ್ಲಿ ಹೂತ್ ಹೋಗ್ತೀವಿ. ಸುರೇಶ್ ಏನ್ ಅಂದ್ಕೊಂಡ್ರೆ ನಮ್ಗೇನು ರೀ? ನಮ್ ಬದುಕು ನಮ್ದು. ನೀನು ಬಾಯಿ ಮುಚ್ಚು, ನಂಗೊತ್ತು ಏನ್ ಮಾಡ್ಬೇಕು ಅಂತ. ರಮೇಶ್ ಮತ್ತೆ ಸಾಲ ಮಾಡುತ್ತಾನೆ. ಅಧಿಕ ಬಡ್ಡಿಗೆ ಹೊರಗೆ ಬಡ್ಡಿ ವ್ಯಾಪಾರಿಗಳ ಹತ್ರ ಕೂಡ ಕೈ ಚಾಚುತ್ತಾನೆ. ಹೊರಗೆ ಮಾತ್ರ ದರ್ಪದಿಂದ ಕಾರಲ್ಲಿ ತಿರುಗ್ತಾ ಇರ್ತಾನೆ. ಆದ್ರೆ ಒಳಗಡೆ ಭಯದಿಂದ ಅರ್ಧ ಸತ್ತು ಹೋಗಿರ್ತಾನೆ. ಯಾವ ಫೋನ್ ಮೊಳಗಿದ್ದರೂ ಭಯಪಡುವ ಪರಿಸ್ಥಿತಿ ಬರುತ್ತದೆ. ಒಂದು ದಿನ ರಾತ್ರಿ ಸಮಯ ಅನಾಮಿಕಾ ರಮೇಶ್ ಊಟ ಮಾಡ್ತಾ ಇರ್ತಾರೆ. ಹೊರಗೆ ದೊಡ್ಡ ಗಲಾಟೆ. ಏನದು ಗಲಾಟೆ? ಆ ಸುರೇಶ್ ಅವರ ಮನೇಲಿ ಯಾವಾಗ್ಲೂ ಪಾರ್ಟಿನೇ ಅಲ್ಲ ಇರೋದು. ಈ ದಿನ ಏನೋ ಅರ್ಚಾಟ ಕೇಳಿಸ್ತಾ ಇದೆ. ಯಾರೋ ಗಟ್ಟಿಯಾಗಿ ಅರಚ್ತಾ ಇದ್ದಾರೆ. ಬನ್ನಿ ನೋಡೋಣ. ಇಬ್ಬರು ಹೊರಗೆ ಬರುತ್ತಾರೆ. ಸುರೇಶ್ ಮನೆ ಮುಂದೆ ಒಂದು ಪೊಲೀಸ್ ಜೀಪ್, ಕೆಲವು ಜನ ಬಡ್ಡಿ ವ್ಯಾಪಾರಿಗಳು, ಬ್ಯಾಂಕ್ ರಿಕವರಿ ಏಜೆಂಟ್ಗಳು ನಿಂತಿರುತ್ತಾರೆ. ಕಾಲೋನಿ ಜನವೆಲ್ಲ ಅಲ್ಲಿ ಗುಂಪುಗೂಡುತ್ತಾರೆ. ಏನಾಯ್ತು? ಸುರೇಶನ ಮನೆಗೆ ಪೊಲೀಸ್ ಯಾಕೆ ಬಂದಿದ್ದಾರೆ ಎಂದು ಅಂದುಕೊಳ್ಳುತ್ತಾ ರಮೇಶ್ ಆ ಗುಂಪೊಳಗೆ ಹೋಗುತ್ತಾನೆ. ಅಲ್ಲಿ ದೃಶ್ಯ ನೋಡಿ ಶಾಕ್ ಆಗುತ್ತಾನೆ. ಯಾವಾಗಲೂ ದರ್ಪದಿಂದ ಸೂಟು ಬೂಟಲ್ಲಿರುವ ಸುರೇಶ್ ಹರಿದ ಬಟ್ಟೆಗಳಿಂದ ತಲೆ ತಗ್ಗಿಸಿಕೊಂಡು ನಿಂತಿರ್ತಾನೆ. ಆ ಪಕ್ಕದಲ್ಲಿ ಅವನಿ ಅಳ್ತಾ ನಿಂತಿರ್ತಾಳೆ. ಮನೆಯೊಳಗಿರುವ ಸಾಮಾನನ್ನು ರಿಕವರಿ ಏಜೆಂಟ್ಗಳು ಹೊರಗೆ ಹಾಕ್ತಾ ಇರ್ತಾರೆ. ಏನಯ್ಯ ಸುರೇಶ್, ಸುಳ್ಳು ಹೇಳಿ ನನ್ನ ಹತ್ರ 10 ಲಕ್ಷ ತಗೊಂಡೆ, ವ್ಯಾಪಾರದಲ್ಲಿ ಇಡ್ತೀನಿ ಅಂತ. ಕಡೆಗೆ ನೋಡಿದ್ರೆ ಎಲ್ಲ ಮಜಾ ಮಾಡಿದೆ. ಈಗ ದುಡ್ಡಿಲ್ಲ ಅಂದ್ರೆ ಹೇಗಾಗುತ್ತೆ? ಈ ಮನೆ ಕೂಡ ಬ್ಯಾಂಕಲ್ಲಿ ಅಡವಿಟ್ಟಿದೆ ಅಂತ ಗೊತ್ತು. ನೀನೆಷ್ಟು ದೊಡ್ಡ ಮೋಸಗಾರ ಅಂತ ಈಗ ಅರ್ಥವಾಯ್ತು. ಸುರೇಶ್, ಈಗಲೇ ನಿನ್ ಮೇಲೆ 3 ಚೆಕ್ ಬೌನ್ಸ್ ಕೇಸ್ ಇದೆ. ಮರ್ಯಾದೆಗೆ ಸ್ಟೇಷನ್ಗೆ ಬಾ. ಸರ್ ಪ್ಲೀಸ್ ಸರ್, ನನಗೆ ಸ್ವಲ್ಪ ಟೈಮ್ ಕೊಡಿ. ನನ್ನ ಮರ್ಯಾದೆ ತೆಗಿಬೇಡಿ, ನಾನು ಕಟ್ತೀನಿ. ಮರ್ಯಾದೆನಾ? ನಿನಗೆ ಮರ್ಯಾದೆ ಕೂಡ ಇದೆಯಾ? ಊರಿನವರ ಹತ್ರ ಎಲ್ಲ ಸಾಲ ಮಾಡಿ ಆಡಂಬರದಿಂದ ಬದುಕೋದು ಒಂದು ಮರ್ಯಾದೆನಾ? ಈ ಕಾರು, ನಿನ್ನ ಬಟ್ಟೆ, ನಿನ್ನ ಪಾರ್ಟಿಗಳು ಎಲ್ಲ ಎರವಲು ತಂದಿದ್ದೆ ಅಲ್ವಾ? ನಿಂದು ಎರವಲು ತಂದ ಜೀವನನೇ ಅಲ್ವಾ? ಸ್ವಂತ ದುಡ್ಡು 1 ರೂಪಾಯಿ ಕೂಡ ಇಲ್ಲ. ಬಿಲ್ಡಪ್ ಮಾತ್ರ ಕೋಟಿಗಳಲ್ಲಿದೆ. ರಮೇಶ್ ಆ ಮಾತನ್ನು ಕೇಳಿ ನಡುಗಿ ಹೋಗುತ್ತಾನೆ. ಎರವಲು ತಂದೆ ಜೀವನ, ಆ ಮಾತು ಅವನ ಎದೆಯಲ್ಲಿ ಚೂರಿ ಹಾಗೆ ಚುಚ್ಕೊಳ್ಳುತ್ತೆ. ಸುರೇಶ್ ನನ್ನ ನೋಡ್ತಾ ಇದ್ರೆ ಅವನ ಭವಿಷ್ಯತ್ತು ಕನ್ನಡಿಲೇ ನೋಡ್ಕೊಂಡ ಹಾಗಿರುತ್ತದೆ. ಪೊಲೀಸರು ಸುರೇಶ್ನನ್ನು ಜೀಪಿಗೆ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅವನೇ ಬಾಗಿಲಲ್ಲಿ ಕುಸಿದು ಬಿದ್ದು ಅಳ್ತಾ ಇರ್ತಾಳೆ. ಕಾಲೋನಿಯಲ್ಲಿರುವವರೆಲ್ಲರೂ ತರತರದಿಂದ ಮಾತಾಡ್ತಾ ಇರ್ತಾರೆ. ನೋಡಿದ್ರಾ ಎಷ್ಟು ದರ್ಪದಿಂದಿದ್ರು? ಎಲ್ಲ ಸುಳ್ಳು ಅನ್ನೋ ಮಾತು. ಸಾಲ ಮಾಡಿ ಆರ್ಪಡಕ್ಕೆ ಹೋದ್ರೆ ಇದೇ ಇರುತ್ತೆ. ಇದ್ದುದ್ರಲ್ಲಿ ತಿಂದು ಇರೋದ್ ಬಿಟ್ಟು ಈ ಶೋಕಿ ಏನಕ್ಕೋ. ರಮೇಶ್, ಅನಾಮಿಕಾ ಮೌನವಾಗಿ ಮನೆಗೆ ಬರುತ್ತಾರೆ. ರಮೇಶ್ ಸೋಫಾದಲ್ಲಿ ಕುಸಿಯುತ್ತಾನೆ. ಅವನಿಗೆ ಬೆವರು ಬರ್ತಾ ಇರುತ್ತದೆ. ಅನಾಮಿಕಾ ಅವನಿಗೆ ನೀರ್ ತಂದು ಕೊಡ್ತಾಳೆ. ಅನಾಮಿಕಾ, ನೋಡಿದ್ಯಾ? ತುಂಬಾ ದುಃಖವೆನಿಸುತ್ತೆ, ಆದ್ರೆ ಭಯ ಕೂಡ ಆಗ್ತಾ ಇದೆ. ನಾವು ಕೂಡ ಅದೇ ದಾರಿಲಿ ಹೋಗ್ತಾ ಇದ್ದೀವಲ್ಲ. ನಿಜನೇ ಅನಾಮಿಕಾ, ಸುರೇಶ್ ನನಗೆ ಆದರ್ಶ ಅಂದ್ಕೊಂಡೆ. ಅವನ ಲೈಫ್ ಸ್ಟೈಲ್ ನೋಡಿ ಅಸೂಯೆ ಪಟ್ಟೆ. ಆದ್ರೆ ಅದು ಆನಂದ ಅಲ್ಲ, ಒಂದು ಹುಚ್ಚು ಅಂತ ನನಗೀಗ ಅರ್ಥವಾಯ್ತು. ಸಮಾಜದ ಮುಂದೆ ಅವನು ದೋಷಿಯಾಗಿ ನಿಂತಿದ್ದಾನೆ. ಆ ಬಡ್ಡಿ ವ್ಯಾಪಾರಿ ಅಂದ ಮಾತು ನನಗೆ ಅಂದಾಗಿದೆ. ಈಗಲಾದ್ರೂ ತಪ್ಪಿ ಹೋಗಿದ್ದೇನೂ ಇಲ್ಲ ರೀ, ನಾವು ಜಾಗ್ರತೆ ಪಡೋಣ. ಹೌದು, ಈ ಕ್ಷಣವೇ ನಾನು ನಿರ್ಣಯ ತಗೊಂಡಿದ್ದೀನಿ. ನಾಳೆ ಬೆಳಿಗ್ಗೆನೆ ಕಾರನ್ನ ಮಾರ್ತೀನಿ. ಎಷ್ಟು ಬಂತು ಅಷ್ಟನ್ನ ಬ್ಯಾಂಕಿಗೆ ಕಟ್ತೀನಿ. ನಿಜವಾಗಿನ ರೀ? ನಿಜವಾಗಿ ಅನಾಮಿಕಾ, ಕಾರ್ ಹೋದ್ರೆ ಹೋಯ್ತು. ನಮಗೆ ಮನಃಶಾಂತಿ ಮುಖ್ಯ. ಈ ಹೊಸ ಟಿವಿ, ಸೋಫಾ ಇದು ಕೂಡ ಮಾರಾಟ ಮಾಡೋಣ. ನಮ್ಮ ಹಳೆ ಜೀವನವೇ ಚೆನ್ನಾಗಿತ್ತು. ಕಡಿಮೆ ಸಂಬಳವಾದ್ರೂ ರಾತ್ರಿ ಹಾಯಾಗಿ ನಿದ್ರೆ ಹೋಗ್ತಾ ಇದ್ವಿ. ನಾಲ್ವರು ಏನಂತಾರೋ ಅಂತ ಭಯಪಟ್ಟು ಬದುಕೋದು ನರಕ. ನಾಳವರು ನಮ್ಮ ಕಷ್ಟದಲ್ಲಿ ಪಾಲು ಹಂಚ್ಕೊಳ್ಳಲ್ಲ, ನಮ್ಮ ಸಾಲ ತೀರ್ಸಲ್ಲ.
ನಮಗೆ ಈ ಮಾತು ಸಾಕು ರೀ. ನಾವು ಕಷ್ಟಪಡೋಣ, ಇರೋ ಸಾಲನ ತೀರ್ಸೋಣ, ಮತ್ತೆ ಆನಂದದಿಂದ ಬದುಕೋಣ. ಮಾರನೇ ದಿನ ಬೆಳಿಗ್ಗೆ ರಮೇಶ್ ತನ್ನ ಕಾರನ್ನು ಮಾರಲಿಕ್ಕೆ ಇಡುತ್ತಾನೆ. ಕಾಲೋನಿಯಲ್ಲಿ ಕೆಲವರು ಕೇಳ್ತಾರೆ, ಏನ್ ರಮೇಶ್ ಅವರೇ, ಹೊಸ ಕಾರನ್ನ ಈಗಲೇ ಮಾರಾಟ ಮಾಡ್ತಾ ಇದ್ದೀರಾ, ಏನಾಯ್ತು? ನನ್ನ ಸಾಮರ್ಥ್ಯಕ್ಕೆ ಮೀರಿದ ಭಾರ ಸರ್, ನಡಿಲಾರ್ದೆ ಹೋಗ್ತಾ ಇದ್ದೀನಿ, ಅದಕ್ಕೆ ಮಾರ್ತಾ ಇದ್ದೀನಿ. ಆರ್ಭಟಕ್ಕಿಂತ ಪ್ರಶಾಂತತೆಯೇ ಮುಖ್ಯ ಅಲ್ವಾ? ಆ ಮಾತನ್ನು ಕೇಳಿದ ವ್ಯಕ್ತಿ ಆಶ್ಚರ್ಯ ಹೋಗುತ್ತಾನೆ, ಆದರೆ ಗೌರವದಿಂದ ನೋಡ್ತಾನೆ. ನಿಜವೇ ಸರ್, ಆ ಧೈರ್ಯ ಎಲ್ರಿಗೂ ಇರೋದಿಲ್ಲ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಆ ದಿನ ಮಧ್ಯಾಹ್ನ ಅನಾಮಿಕಾ ಕಾರು ಮಾರಿದ ದುಡ್ಡಿನಿಂದ ಅರ್ಧ ಸಾಲ ತೀರಿ ಹೋಯ್ತು. ಸೋಫಾ ಟಿವಿ ಮಾರಿದ ದುಡ್ಡಿಂದ ಕ್ರೆಡಿಟ್ ಕಾರ್ಡ್ ಸಾಲ ತೀರಿಸ್ದೆ. ಒಳ್ಳೆ ಕೆಲಸ ಮಾಡಿದ್ರಿ ರೀ, ನಾವಿನ್ನೂ ಪ್ರಶಾಂತವಾಗಿರ್ಬೋದು. ಒಂದು ತಿಂಗಳ ನಂತರ ಅನಾಮಿಕಾ ರಮೇಶ್ ಇಬ್ಬರು ಮನೆ ಜಗಲಿ ಮೇಲೆ ಕೂತ್ಕೊಂಡು ಟೀ ಕುಡಿತಾ ಇರ್ತಾರೆ. ಅನಾಮಿಕಾ, ಈಗ ಹೇಗ ಅನಿಸ್ತಾ ಇದೆ? ಕಾರ್ ಇಲ್ಲ, ದೊಡ್ಡ ಟಿವಿ ಇಲ್ಲ, ತುಂಬಾ ಹಾಯಾಗಿದೆ ರೀ. ನಿನ್ನೆ ರಾತ್ರಿ ನೀವೆಷ್ಟು ಗಾಢವಾಗಿ ನಿದ್ದೆ ಹೋಗಿದ್ರಿ, ನೆನ್ಪಿದ್ಯಾ? ಆ ನಿದ್ರೆ ಕೋಟಿ ರೂಪಾಯಿ ಕೊಟ್ರು ಸಿಗೋದಿಲ್ಲ. ಹೌದು ಅನಾಮಿಕಾ, ಆ ಸುರೇಶನ ಸಂಘಟನೆ ನನ್ನ ಕಣ್ಣು ತೆರೆಯಿಸ್ತು. ನಾವು ಯಾರನ್ನೂ ಇಂಪ್ರೆಸ್ ಮಾಡಬೇಕಾಗಿಲ್ಲ, ನಮಗಾಗಿ ನಾವು ಬದುಕಿದ್ರೆ ಸಾಕು. ಎರವಲು ತಂದ ಜೀವನ ಯಾವತ್ತಾದ್ರೂ ಕುಸಿದು ಹೋಗುತ್ತೆ. ಸ್ವಂತ ಬುನಾದಿ ಮೇಲೆ ಕಟ್ಟಿಕೊಂಡ ಜೀವನವೇ ನಿಲ್ಲುತ್ತದೆ. ಅಷ್ಟರಲ್ಲಿಯೇ ಪಕ್ಕದ ಮನೆಗೆ ಯಾರೋ ಬಾಡಿಗೆಗೆ ಬರುತ್ತಾರೆ. ಆ ಹೊಸ ವ್ಯಕ್ತಿ ಬೆಲೆ ಬಾಳುವ ಬೈಕ್ ಮೇಲೆ ಬಂದು ಇಳಿಯುತ್ತಾನೆ. ಅವನ ಕೈಯಲ್ಲಿ ಹೊಸ ಐಫೋನ್ ಇರುತ್ತೆ. ಹಲೋ ರೀ, ನನ್ನ ಹೆಸರು ಕಾರ್ತಿಕ್, ಸಾಫ್ಟ್ವೇರ್ ಇಂಜಿನಿಯರ್. ಈ ಬೈಕ್ ಮೊನ್ನೆನೆ ಕೊಂಡ್ಕೊಂಡೆ, EMI ಇಂದ ರೀ. ಲೈಫ್ನ ಎಂಜಾಯ್ ಮಾಡ್ಬೇಕಲ್ಲ. ಅನಾಮಿಕಾ ರಮೇಶ್ ಒಬ್ಬರ ಮುಖವನ್ನೊಬ್ಬರು ನೋಡ್ಕೊಂಡು ನಗ್ತಾರೆ. ಪಾಪ, ಇವನು ಕೂಡ ಮತ್ತೊಂದು ಸುರೇಶ್ ಆಗಿ ಬದಲಾಗ್ತಾ ಇದ್ದಾನೆ. ದೇವ್ರೆ, ಇವನಿಗೆ ಕೂಡ ಬೇಗದಲ್ಲಿ ಜ್ಞಾನೋದಯ ಮಾಡಿಸು ಎಂದು ರಮೇಶ್ ಮನಸ್ಸಿನಲ್ಲಿ ಅಂದ್ಕೋತಾನೆ. ಆದರೆ ಹೊರಗೆ ಮಾತ್ರ, ಕಂಗ್ರಾಟ್ಸ್ ಅಪ್ಪ, ಜಾಗೃತಿಯಾಗಿರು, ಲೈಫ್ ಅನ್ನ ಎಂಜಾಯ್ ಮಾಡು, ಆದ್ರೆ ಸಾಲದಿಂದಲ್ಲ. ಆ ಸಾಯಂಕಾಲ ಸೂರ್ಯ ಅಸ್ತಮಿಸುತ್ತಾ ಇರುವಾಗ ರಮೇಶನ ಮನೆ ಚಿಕ್ಕದಾಗಿದ್ದರೂ ಅದರಲ್ಲಿ ಬೆಳಗುತ್ತಿರುವ ದೀಪ ಮಾತ್ರ ಬಹಳ ಪ್ರಕಾಶವಂತವಾಗಿ ಪ್ರಶಾಂತವಾಗಿ ಬೆಳಗುತ್ತಾ ಇರುತ್ತದೆ. ಪಕ್ಕದವರನ್ನು ನೋಡಿ ನಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಬಾರದು. ಸಾಲ ಮಾಡಿ ಬರುವ ಆನಂದ ತಾತ್ಕಾಲಿಕ, ಅದರಿಂದ ಬರುವ ದುಃಖ ಮಾತ್ರ ಶಾಶ್ವತ. ನಮಗಿರುವುದರಲ್ಲಿ ತೃಪ್ತಿಯಾಗಿ ಬದುಕುವುದು ನಿಜವಾದ ಐಶ್ವರ್ಯ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.